ಎಲ್ಲ ನನ್ನ ಬಂಧುಗಳಿಗೂ ಬೆಳಗಿನ ಶುಭೋದಯಗಳು. ಇವತ್ತು ನಾನು ತೋರಿಸ್ಲಿಕ್ಕಿರುವ ರೆಸಿಪಿ ಏನಂದರೆ ಪಾಲಕ್ ಸೊಪ್ಪು ಮತ್ತು ಸೋಯಾ ಚಂಕ್ಸಿಂದ ಮಾಡುವಂತಹ ಒಂದು ಗ್ರೇವಿ. ಈಗ ನಾನು ಪಾಲಕ್ ಸೊಪ್ಪನ್ನು ಒಂದು 2-3 ಸಲ ತೊಳೆದು ಇಟ್ಕೊಂಡಿದ್ದೀನಿ. ಈ ಪಾಲಕ್ ಸೊಪ್ಪು ನಮ್ಮ ದೇಹಕ್ಕೆ ತುಂಬ ಒಳ್ಳೆಯ ಪ್ರೋಟೀನ್ಗಳನ್ನ ಸಿಗುತ್ತೆ. ಇದೇನಂತ ಹೇಳಿದ್ರೆ ನಾನು ಇವಾಗ ಸ್ವಲ್ಪ ಒಣಮೆಣ್ಸಿನ್ಕಾಯಿನ ಇದಕ್ಕೆ ಹಾಕೋತಾ ಇದ್ದೀನಿ. ನಿಮಗೆ ಖಾರ ಎಷ್ಟು ಬೇಕಿದೆ ಅಷ್ಟು. ಬೇಕಂದಾಗ ಒಗ್ಗರಣೆ ಮಾಡಬೇಕಾದ್ರೆ ನಾವು ಸ್ವಲ್ಪ ಹಸಿಮೆಣಸಿನ್ಕಾಯಿನ ತೊಗೊಳ್ಳೋದು. ಇವಾಗ ಬಾಯ್ಲ್ ಮಾಡಲಿಕ್ಕೆ ನಾನು ಒಣಮೆಣ್ಸಿನ್ಕಾಯಿನ ಆ್ಯಡ್ ಮಾಡ್ತಾಯಿದ್ದೀನಿ. ಇದೊಂದು ಬಿಸಿನೀರಲ್ಲಿ ಒಂದು 5 ನಿಮಿಷಗಳ ಕಾಲ ಕುದಿಸ್ಕೊಂಡ್ರೆ ಸಾಕಾಗುತ್ತೆ. ಸೊಪ್ಪು ಒದ್ದೆ ಆಗುವಷ್ಟು ನೀರನ್ನು ಹಾಕಿ ನಾನು ಇದನ್ನು ಕುದಿಲಿಕ್ಕೆ ಇಡ್ತಾಯಿದ್ದೀನಿ. ಇದು ಕುದಿದ ತಕ್ಷಣ ನಾವು ಅದನ್ನು ಗ್ರೈಂಡ್ ಮಾಡ್ಕೋಬೇಕು ಮಿಕ್ಸಿಲಿ. ಇದ್ರ ಜೊತೆಗೆ ನಾನು ಸೋಯಾ ಚಂಕ್ಸನ್ನು ಯೂಸ್ ಮಾಡ್ತಾ ಇರೋದ್ರಿಂದ ಈ ರೆಸಿಪಿ ತುಂಬಾ ಒಳ್ಳೆಯ ರೆಸಿಪಿ. ಡಯಟ್ ಪ್ಲಾನ್ ಮಾಡುವಂಥವರಿಗೆ ತುಂಬ ಯೂಸ್ಫುಲ್ ಆದಂಥ ಒಂದು ರೆಸಿಪಿ. ಇದು ಒಂದು ಸೋಯಾ ಚಂಕ್ಸ್. ಇದು ಮಟನ್ ಚಿಕನಲ್ಲಿ ಇರುವಷ್ಟು ಪ್ರೋಟೀನ್ಗಳು ಇದರಲ್ಲಿರುತ್ತೆ. ಯಾರು ಮಟನ್ ಚಿಕನನ್ನು ಲೈಕ್ ಮಾಡಲ್ಲ ಅಂಥವ್ರು ಇದರಲ್ಲಿ ನೀವು ಮಾಡ್ಕೊಂಡು ತಿಂದರೆ ಅದೇ ಟೇಸ್ಟು ನಿಮಗೆ ಸಿಗುತ್ತೆ. ಸೋಯಾ ಚಂಕ್ಸ್ ಬಂದು ಹೆಲ್ತಿಗೆ ತುಂಬ ಒಳ್ಳೆಯದು. ರಕ್ತದ ಒತ್ತಡ ಕಡಿಮೆ ಮಾಡುತ್ತೆ. ಪಾಲಕ್ ಸೊಪ್ಪು ಅಷ್ಟೇ ಮುಖದಲ್ಲಿರುವಂಥ ಮಡವೆಗಳನ್ನ ಕಡಿಮೆ ಮಾಡುತ್ತೆ. ಹೈ ಪ್ರೋಟೀನ್ಗಳನ್ನ ನಮ್ಮ ದೇಹಕ್ಕೆ ಸಿಗೋ ಥರ ಮಾಡುತ್ತೆ. ಎರಡನ್ನೂ ನಾನು ಜೊತೆಯಲ್ಲಿ ಮಾಡ್ತಿರೋದ್ರಿಂದ ತುಂಬ ಒಳ್ಳೆಯ ರೆಸಿಪಿ ಅಂತಲೇ ಇದು ಹೇಳ್ಬೋದು. ಶುಗರ್ ಪೇಷಂಟ್ಗಳಿಗೂ ತುಂಬ ಒಳ್ಳೆಯ ರೆಸಿಪಿ ಇದು. ನಾನು ಇವಾಗ ಪಾಲಕ್ ಸೊಪ್ಪು ಮತ್ತು ಒಣಮೆಣ್ಸಿನ್ಕಾಯಿನ ಗ್ರೈಂಡ್ ಮಾಡ್ಕೊಳ್ಳೋಕ್ಕೆ ನೋಡುತ್ತಾ ಇದ್ದೀನಿ. ಅಂದರೆ ಸ್ವಲ್ಪ ಬೆಂದಿದೆ, ಸಾಕಾಗುತ್ತೆ. ಇಷ್ಟಿದ್ರೆ ಸಾಕು. ಇದನ್ನು ನಾವು ಗ್ರೈಂಡ್ ಮಾಡ್ಕೋಬೇಕು. ನೀಟಾಗಿ ಒಂದು 5 ನಿಮಿಷಗಳ ಕಾಲ ಅದನ್ನು ಕುದಿಸ್ಕೊಂಡಿದ್ದೀನಿ. ಇವಾಗ ಏನು ಮಾಡ್ತೀನಿ, ನೀರನ್ನು ಸೋಸಿಕೊಂಡು ಬರೀ ಸೊಪ್ಪು ಮತ್ತು ಮೆಣಸಿನ್ಕಾಯಿನ ತೊಗೋತಾ ಇದ್ದೀನಿ. ಇದ್ರ ಜೊತೆಗೆ 1-2 ಸ್ಪೂನ್ ಜೀರಿಗೆ, ಸ್ವಲ್ಪ ಶುಂಠಿ, ಸ್ವಲ್ಪ ಬೆಳ್ಳುಳ್ಳಿ, ಮೂರನ್ನು ಆ್ಯಡ್ ಮಾಡಿಕೊಂಡು ಇದನ್ನು ರುಬ್ಕೋಬೇಕು. ಇದನ್ನು ರುಬ್ಬಕ್ಕೆ ಇಟ್ಕೊಂಡು ನೆಕ್ಸ್ಟ್ ಒಗ್ಗರಣೆಗೆ ಯಾವೆಲ್ಲ ಐಟಮ್ ಬೇಕು ಅಂದರೆ ಸ್ವಲ್ಪ ಹಸಿಮೆಣಸಿನ್ಕಾಯಿ, ಖಾರಕ್ಕೆ ಎಷ್ಟು ಬೇಕೋ ಅಷ್ಟು. ಇದು ಒಂದು ಮರಾಠಿ ಮೊಗ್ಗು ಮತ್ತು ಪಲಾವ್ ಎಲೆ ಎಲ್ಲ ಒಂದೊಂದು ಐಟಮ್ ಹಾಕಿದ್ರೆ ಸಾಕು. ಅದನ್ನು 1-2 ಟೊಮೊಟೊ ಮತ್ತು 2 ಈರುಳ್ಳಿ ಇಷ್ಟನ್ನು ತೊಗೊಂಡಿದ್ದೀನಿ. ನೆನೆಸಿರುವಂತಹ 1-2-3 ಸ್ಪೂನು ಬಟಾಣಿ. ನೋಡಿ ನನಗೆ ಆಲ್ರೆಡಿ ಇದು ಸೋಯಾ ಚಂಕ್ಸ್ ತುಂಬ ನೆಂದಿದೆ. ನೋಡಿ ಅದನ್ನು ಬಿಡಿಸಿದ್ರೆ ಚಿಕನ್ ಥರನೇ ಕಾಣಿಸ್ತಾ ಇದೆ. ಸ್ಕಿನ್ಲೆಸ್ಸು ಚಿಕನ್ ಕಾಣಿಸುತ್ತಲ್ಲ ಆ ರೀತಿ. ತುಂಬ ಟೇಸ್ಟಿ ಇರುತ್ತೆ ಫ್ರೆಂಡ್. ಒಂದು ಸಲ ನೀವು ಇದನ್ನು ಟ್ರೈ ಮಾಡಿ ನೋಡಿದ್ರೆ ಮತ್ತೆ ಮತ್ತೆ ಮಾಡ್ಕೋತೀರ. ಚಪಾತಿ ಪೂರಿಗಂತೂ ತುಂಬ ಚೆನ್ನಾಗಿರುತ್ತೆ. ನಾನಿವತ್ತು ರೊಟ್ಟಿ ಜೊತೆಗೆ ಮಾಡ್ಕೋತಾ ಇದ್ದೀನಿ. ಪೇಸ್ಟ್ ರೆಡಿಯಾಗಿದೆ. ಒಗ್ಗರಣೆ ಹಾಕ್ಕೊಳ್ಳೋದ ಇವಾಗ. ನೋಡಿ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಸಾಸಿವೆ ಹಾಕ್ಕೊಂಡಿದ್ದೀನಿ. ಮರಾಠಿ ಮೊಗ್ಗೆಲ್ಲ ಆ್ಯಡ್ ಮಾಡಿ ಹಸಿಮೆಣಸಿನ್ಕಾಯಿನೂ ಆ್ಯಡ್ ಮಾಡ್ಕೊಳ್ಳಿ. ಸ್ವಲ್ಪ ಈರುಳ್ಳಿನ ಎಣ್ಣೆಯಲ್ಲಿ ಬಾಡಿಸ್ಕೊಳ್ಳೋದು. ಸ್ವಲ್ಪ ಅದು ಬ್ರೌನ್ ಕಲರ್ ಬರೋವರೆಗೂ ಬಾಡಿಸ್ಕೊಂಡ್ರೆ ಸಾಕಾಗುತ್ತೆ. ಆಗಿದೆ. ನೆಕ್ಸ್ಟ್ ಇದಕ್ಕೆ ಬಟಾಣಿನ ನಾವು ಆ್ಯಡ್ ಮಾಡ್ಕೋಬೇಕು. ಬಟಾಣಿ ನೆನೆಸಿದ್ದೀವಿ ಆಲ್ರೆಡಿ, ಒಂದು 3 ಅವರ್ಸ್ ನೆನೆಸಿದ್ದೀವಿ ಬಟಾಣಿನ ಆ್ಯಡ್ ಮಾಡ್ಕೊಳ್ಳೋದ. ಇದ್ರ ಜೊತೆಗೆ ನೀವು ಎಗ್ಗನ್ನು ಯೂಸ್ ಮಾಡಿದ್ರೂ ತುಂಬ ಚೆನ್ನಾಗಿರುತ್ತೆ. ಸೋಯಾ ಚಂಕ್ಸು ಎಗ್ಗನ್ನು ಸುಧಾ ಹಾಕ್ಬೋದು. ಪನ್ನೀರ್ನು ಸುಧಾ ಆ್ಯಡ್ ಮಾಡ್ಕೋಬೋದು ನಿಮಗೆ ಬೇಕಂತ ಹೇಳಿದ್ರೆ. ನಾನು ಟೊಮೊಟೊ ಹಾಕ್ಕೊಂಡಿದ್ದೀನಿ. ಟೊಮೊಟೊ ಈರುಳ್ಳಿ ಎಲ್ಲ ಸ್ವಲ್ಪ ಬಾಡಿಸ್ಕೊಂಡ್ರೆ ಟೊಮೊಟೊ ರಸ ಬಿಡೋವರೆಗೂ ಬಾಡಿಸ್ಕೊಳ್ಳೋದ. ನೋಡಿ ಸ್ವಲ್ಪ ರಸ ಬಿಟ್ಟಿದೆ. ಈಗ ಸೋಯಾ ಚಂಕ್ಸನ್ನು ಏನು ಮಾಡೋದು, ಸ್ವಲ್ಪ ತೊಳ್ಕೊಂಡು ನೆನೆ ಹಾಕಿರೋದ್ರಿಂದ ಆ ನೀರನ್ನು ಸ್ವಲ್ಪ ಹಿಂಡಿ ಹಾಕೋದ್ರಿಂದ ಜಾಸ್ತಿ ನೀರು ಬಿಟ್ಕೊಳ್ಳಲ್ಲ. ಅದನ್ನು ಸ್ವಲ್ಪ ಕೈಯಲ್ಲಿ ಪ್ರೆಸ್ ಮಾಡಿದ ತಕ್ಷಣ ನೀರೆಲ್ಲ ಹೋಗುತ್ತೆ. ಎಲ್ಲನೂ ಹಾಗೆ ವಾಶ್ ಮಾಡಿಕೊಂಡು ನಾನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತೀನಿ. ಈ ಥರ ನೀಟಾಗಿ ಮಿಕ್ಸ್ ಆಗೋವರೆಗೂ. ನೀರಿನ ಅಂಶ ಜಾಸ್ತಿ ಇರಲ್ಲ. ಇವಾಗ ರುಬ್ಕೊಂಡಿರೋ ಪಾಲಕನ್ನು ನಾನು ಏನು ಮಾಡ್ತಾಯಿದ್ದೀನಿ, ಆ್ಯಡ್ ಮಾಡ್ತಾಯಿದ್ದೀನಿ. ಇದು ಬೇಯಿಸ್ಕೊಂಡಿರೋಕ್ಕೆ ಹಾಕ್ಕೊಂಡಿದ್ದಂತಹ ನೀರನ್ನು ಸುಧಾ ನಾನು ಬಳಸ್ತಾಯಿದ್ದೀನಿ. ಅದನ್ನು ಸುಧಾ ವೇಸ್ಟ್ ಮಾಡಲ್ಲ. ಹೀಗೆ ಕುದಿಬೇಕಾದ್ರೆ ಅದು ಪೌಷ್ಟಿಕಾಂಶ ಎಲ್ಲ ನೀರಲ್ಲಿ ಸೇರಿಕೊಂಡಿರುತ್ತೆ. ಅದರಿಂದ ನಾನು ನೀರನ್ನು ಆ್ಯಡ್ ಮಾಡ್ಕೋತಾ ಇದ್ದೀನಿ. ಇದನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋದ. ಇವಾಗ ನೀಟಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳೋದ. ನೋಡಿ ಮಟನ್ ಚಿಕನ್ ಪೀಸ್ ಥರನೇ ಕಾಣಿಸ್ತಾ ಇದೆ ಸೋಯಾ ಚಂಕ್ಸು. ನೀರಿಗೆ ಹಾಕಿದ ತಕ್ಷಣ ಸ್ವಲ್ಪ ಅರಳುತ್ತೆ. ಅದು ಅರಳಿದ ತಕ್ಷಣ ತುಂಬ ಸ್ಮೂತಾಗಿ ಬರುತ್ತೆ. ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ. ಕೆಲವು ಮಕ್ಕಳಿಗೆ ನಾನ್ ವೆಜ್ ಇಷ್ಟ ಆಗಲ್ಲ. ಅಂಥವರಿಗೆ ಈ ಥರ ಮಾಡಿಕೊಡೋದ್ರಿಂದ ತುಂಬ ಇಷ್ಟಪಟ್ಟು ಆರೋಗ್ಯಕರವಾದಂಥ ಒಂದು ರೆಸಿಪಿ. ಯಾವುದೇ ರೀತಿ ಮಸಾಲೆ ಆ್ಯಡ್ ಮಾಡ್ತಿಲ್ಲ ನಾನು. ನೋಡಿ ನಾನು ಸ್ವಲ್ಪ ಮೆಂತ್ಯ ಸೊಪ್ಪನ್ನು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಇನ್ನೊಂದು ಸ್ವಲ್ಪ ಒಂದು 1/4 ಗಂಟೆ ನೀವು ಅದನ್ನು ಕುದಿಸ್ಕೊಂಡ್ರೆ ಸಾಕು, ರೆಡಿ ಆಗಿಬಿಡುತ್ತೆ ಗ್ರೇವಿ. 1/4 ಗಂಟೆ ಇದೇ ಥರ ಕುದಿಯೋಕ್ಕೆ ಬಿಡೋದ. ಬೇಕಂದರೆ ಇದಕ್ಕೆ ನೀವು ಎಗ್ಗನ್ನ ಆ್ಯಡ್ ಮಾಡ್ಕೋಬೋದು.
ಬಾಯ್ಲ್ ಮಾಡಾದರೂ ಹಾಕ್ಬೋದು ಅಥವಾ ಒಳಗಡೆನಾದರೂ ಹಾಕ್ಬೋದು. ಇಲ್ಲಾಂದರೆ ಪನ್ನೀರ್ ಬರುತ್ತಲ್ಲ, ಪನ್ನೀರ್ನೂ ಸುದಾ ಆ್ಯಡ್ ಮಾಡ್ಬೋದು. ಟೇಸ್ಟಿ ಅಂತೂ ಸೂಪರ್ ಇರುತ್ತೆ. ಚಪಾತಿ, ಪೂರಿ, ರೊಟ್ಟಿ, ಅನ್ನಕ್ಕೂ ಬಿಸಿ ಬಿಸಿ ಅನ್ನ, ತುಪ್ಪ, ಗ್ರೇವಿ ಒಳ್ಳೆ ಕಾಂಬಿನೇಷನ್ನು. ನೋಡಿ ಆಗಿದೆ, ನೀಟಾಗಿ ಗ್ರೇವಿ ನಮಗೀಗ ರೆಡಿಯಾಗಿದೆ. ನೋಡಿ ನಾನಿವಾಗ ರೊಟ್ಟಿ ಜೊತೆಗೆ ಇದನ್ನು ಕೊಡ್ತಾಯಿದ್ದೀನಿ ನನ್ನ ಮಗನಿಗೆ. ಇದು ಒಂದು ಗೋಧಿ ರೊಟ್ಟಿ, ಗೋಧಿ ದೋಸೆ ಥರ ಹಾಕ್ಕೊಂಡಿದ್ದೀನಿ, ಕೈಯಲ್ಲಿ ಬಳಿಯೋದೆಲ್ಲ ದೋಸೆ ಥರ ಹಾಕಿದ್ದೀನಿ. ಇದ್ರ ಜೊತೆಗೆ ಗ್ರೇವಿನ ತಿಂತಾಯಿದ್ರೆ ಒಂದೋ ರೀತಿಯಲ್ಲಿ ಇರುತ್ತೆ. ಮಕ್ಳುಗಳಿಗಂತೂ ತುಂಬ ಇಷ್ಟ ಆಗುತ್ತೆ. ಲಂಚ್ ಬಾಕ್ಸ್ಗಳಿಗೂ ಸುದಾ ನಾವು ಇದನ್ನು ಕ್ಯಾರಿ ಮಾಡ್ಬೋದು. ಒಳ್ಳೆ ಟೇಸ್ಟ್ ಇರುತ್ತೆ, ಒಂದು ಸಲ ಟ್ರೈ ಮಾಡಿ. ಸೋಯಾ ಚಂಕ್ಸ್ ನೋಡಿ ಚಿಕನ್ನ ಬಿಡಿಸಿ ತಿನ್ನೋ ಥರನೇ ಫೀಲ್ ಆಗುತ್ತೆ ನಮಗೆ. ತುಂಬ ಚೆನ್ನಾಗಿ ಬರುತ್ತೆ. ಒಂದು ಸಲ ಮನೆಯಲ್ಲಿ ಟ್ರೈ ಮಾಡಿ. ಬೆಳಗಿನ ತಿಂಡಿಗೆ ಮಕ್ಳುಗಳಿಗೆ ಕೊಟ್ಟರೆ ಬೇಗ ತಿನ್ಕೋತಾರೆ. ಇದನ್ನು ರೆಡಿಯಾಗಿದೆ. ಯಾವ ರೀತಿ ಮಾಡೋದಂತ ನೋಡ್ಕೊಂಡ್ರಿ, ಒಂದು ಸಲ ಟ್ರೈ ಮಾಡಿ. ಮತ್ತು ನನ್ನ ಒಂದು ವಿಡಿಯೋಗಳು ನಿಮಗೆ ಇಷ್ಟ ಆದಲ್ಲಿ